ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಈ ಒಂದು ಕೋರ್ ಕಮಿಟಿಯಲ್ಲಿ ಮಾಡಿದ್ದೀರಿ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ಒಂದು ಕರಾಳ ಛಾಯೆಯನ್ನು, ಕರಾಳ ಕಾನೂನನ್ನು ತರೋ ಮುಖಾಂತರ ಕಾಂಗ್ರೆಸ್ ಈ ದೇಶಕ್ಕೆ ದ್ರೋಹ ಬಗ್ದಿದೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ಜೂನ್ 25ನೇ ತಾರೀಕು ಆ ತುರ್ತು ಪರಿಸ್ಥಿತಿಯ ನೆನಪಿಗಾಗಿ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲೂ ಕರಾಳ ದಿನ ಆಚರಣೆ ಮಾಡೋಕ್ಕೆ ಪಕ್ಷ ನಿರ್ಧಾರವನ್ನು ಮಾಡಿದಿರಿ. ಆ ದಿನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತು ಯಾರು ಆ ಸಂದರ್ಭದಲ್ಲಿ ಜೈಲು ವಾಸವನ್ನು ಅನುಭವಿಸ್ಕೊಂಡಿದ್ರು, ನಾನು ಕೂಡ ಜೈಲಲ್ಲಿದ್ದೆ, ಅಂಥವ್ರಿಗೆ ಸನ್ಮಾನ ಮಾಡುವಂಥದ್ದು, ಅವರನ್ನು ಗುರುತಿಸುವಂಥದ್ದು ಆಗಬೇಕು. ಪತ್ರಿಕೆ ಬ್ಯಾನ್ ಮಾಡಿದ್ದು ಆ ಸಂದರ್ಭದಲ್ಲಿ ಪತ್ರಿಕಾ ಪ್ರಿಂಟ್ ಕೂಡ ಆ ಸಂದರ್ಭದಲ್ಲಿ ಬ್ಯಾನ್ ಆಗಿತ್ತು, ಸೆನ್ಸರ್ ಆಗಿತ್ತು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಆ ಕರಾಳ ದಿನವನ್ನು ಅದೇ ರೀತಿ ಜೂನ್ ಅಂತಾರಾಷ್ಟ್ರೀಯ in building the image of the party in the state, and also to highlight what has exactly happened during the emergency situation and how people were imprisoned during that point of time. And they are also stating that on 25th, entire state have to condole the day and it should be called as a black day. ಪ್ರಮುಖ ವ್ಯಕ್ತಿಗಳು, ಕ್ರೀಡಾಪಟುಗಳು, ಸಾರ್ವಜನಿಕರು ಭಾಗವಹಿಸುವಂಥದ್ದಕ್ಕೆ ಅವರಿಗೆ ಆಹ್ವಾನವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದೇ ರೀತಿ ಜೂನ್ 23 ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಪುಣ್ಯತಿಥಿ ಮತ್ತು ಜುಲೈ 6ರಂದು ಅವರ ಜನ್ಮದಿನ. ಈ ಅವಧಿಯಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಚಿಂತನೆಗಳು, ಅವನ ಜೀವನ ಸ್ಫೂರ್ತಿ ಬಗ್ಗೆ ವಿಚಾರ ಸಂಕಿರಣಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆಯೋಜನೆ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಜುಲೈ 6ನೇ ಕಾರಣಕ್ಕೋಸ್ಕರ ಏನು ರಾಜ್ಯದ ಕಾರ್ಯಕಾರಿಣಿ ನಿಂತೋಗಿತ್ತು, ಅದನ್ನು ರಾಜ್ಯದ ಕಾರ್ಯಕಾರಿಣಿಯನ್ನು ಜೂನ್ 26ರಂದು ಬೆಂಗಳೂರಲ್ಲಿ ನಡೆಯುವಂಥದ್ದಕ್ಕೆ ತೀರ್ಮಾನಿಸಲಾಗಿದೆ. ಅದೇ ರೀತಿ ಜೂನ್ 26 ಜಿಲ್ಲಾ ಕಾರ್ಯಕಾರಿಣಿಯನ್ನು, ಡಿಸ್ಟ್ರಿಕ್ಟ್ ಮೀಟಿಂಗ್ಗಳನ್ನು 1ರಿಂದ 15ರವರೆಗೆ ನಡೀಬೇಕು. ಜುಲೈ 16ರಿಂದ 31ರವರೆಗೆ ಮಂಡಲ ಕಾರ್ಯಕಾರಿಣಿಯನ್ನು ನಡೆಸುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನಾಥ ಮಕ್ಕಳಿಗೆ 10 ಲಕ್ಷ ರೂಪಾಯಿ ಕೊಡುವಂಥ ಯೋಜನೆ, ಅದೇ ರೀತಿ ಸುಮಾರು 80 ಕೋಟಿ ಜನಗಳಿಗೆ ಉಚಿತ ಪಡಿತರ ನೀಡುವಂಥದ್ದು, ಉಚಿತ ಪಡಿತರ 10 kg ದೀಪಾವಳಿಗೆ contribution made by the central government and the state government during the COVID crisis, and how they had acted and how they're going to approach in days to come. So these were discussed during the core committee meeting. ಅದೇ ರೀತಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳಿಗೆ ತಯಾರಿ ಮಾಡುವಂಥದ್ದಕ್ಕೆ ಜಿಲ್ಲಾ ಘಟಕಗಳಿಗೆ ಸೂಚನೆಯನ್ನು ಕೊಡುವಂಥ ತೀರ್ಮಾನಗಳನ್ನು ಕೂಡ ನಾವು ಮಾಡಿದ್ದೀರಿ. ಅದೇ ರೀತಿ ಈ ಕೋವಿಡಿಂದ ನಮ್ಮ ರಾಜ್ಯದಲ್ಲಿ ಸತ್ತಿರ್ತಕ್ಕಂಥ ಗಣ್ಯರು, ಮಾನ್ಯ ದಿವಂಗತ ಸಿದ್ಧಲಿಂಗಯ್ಯನವರು, ಉದಾಸಿಯವರು ನಮ್ಮ ಕೋರ್ ಕಮಿಟಿಯ ಸದಸ್ಯರಿದ್ದರು. ಅದೇ ರೀತಿ ದೊರೆಸ್ವಾಮಿಯವರು, ಇತರ ಹಲವಾರು ಗಣ್ಯರು ತೀರ್ಕೊಂಡಿದ್ದಾರೆ. ಕೋರ್ ಕಮಿಟಿಯಲ್ಲಿ ಅವರೆಲ್ಲರಿಗೂ ಕೂಡ ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತರು, ಅವರೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು.
ವಿಚಾರ ಹೇಳಿದ್ದಾರೆ. ಇವತ್ತು ಕೆಲವರು ಮಾಡಿರುವಂತಹ ಆರೋಪ, ಭ್ರಷ್ಟಾಚಾರದ ಆರೋಪ ವಿಶ್ವನಾಥ್ ಮಾಡಿದ್ದು. ನಾಯಕತ್ವದ ಪ್ರಶ್ನೆ ಚರ್ಚೆ ಆಗಲಿಲ್ಲ. There was no discussion about the change in the leadership. ಅದರಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲವೇ ಇಲ್ಲ. Senior leader, there is no question of changing Yediyurappa from the chief minister's post. ಹೇಳಕ್ಕೆ ಹೇಳಿದ್ದಾರೆ. ಪದೇ ಪದೇ ಯಾಕೆ ನಾನು ಪ್ರತಿ ಬಾರಿ ಹೇಳಿದ ತಕ್ಷಣ 15 ದಿನಕ್ಕೆ ಮತ್ತೆ ಯಾಕೆ ಶುರು ಆಗ್ತೈತೆ ಮಾಧ್ಯಮದಲ್ಲಿ ಅಂತ ಪ್ರಶ್ನೆನೂ ಕೂಡ ಹೇಳಿದ್ದಾರೆ. ಅದರಿಂದ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. We don't want to keep on repeating in the media about the change in the leadership. Yediyurappa is going to continue as the chief minister for next 2 years. And Karnataka in charge, BJP in charge, Arun Singh has instructed me to brief this to the media. ಕೆಲವೇ ದಿನಗಳಲ್ಲಿ ಯಾರ್ಯಾರು ಈ ತರ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುವಂತದಕ್ಕೆ ತೀರ್ಮಾನವನ್ನ ಆಗಿದೆ. ಅದನ್ನು ತೀರ್ಮಾನ ಮಾಡಿ. In days to come, there will be a disciplinary action will be taken against people who are making any kind of anti-party and anti-statement. ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನಾಗಿಲ್ಲ. ಅದು ಮಾಧ್ಯಮದಲ್ಲಿ ಬರ್ತಾ ಇರುವಂತ ಸುದ್ದಿ ಅಷ್ಟೇ. ಯಾವುದೇ ಪುನರ್ರಚನೆಯ ಸುದ್ದಿನೂ ಆಗಿಲ್ಲ, ಅದು ಪ್ರಸ್ತಾವನೂ ಆಗಿಲ್ಲ. We haven't spoken about cabinet extension or cabinet reshuffle in the core committee meeting. ಇಲ್ಲ, ನಮ್ಮ ಹತ್ರ ಯಾವುದು ಪಾರ್ಟಿ ಹತ್ರ ಆಗಲಿ ಸರ್ಕಾರದ ಹತ್ರ ಆಗಲಿ ಯಾವುದು ಇನ್ನೂ ಬಂದಿಲ್ಲ. ಅದು ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳ ಒಂದು ವಿವೇಚನೆಗೆ ಬಿಟ್ಟಂತದ್ದು. ಯಾವುದೇ ರೀತಿ ಆ ತರದ ಪುನರ್ರಚನೆ ಬಗ್ಗೆ ಯಾವುದೇ ರೀತಿ There is no proposal in front of core committee meeting on cabinet reshuffle or cabinet expansion. ಭ್ರಷ್ಟಾಚಾರದ ಬಗ್ಗೆ ವಿಶ್ವನಾಥ್ ಅವರು ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಅದರ ಬಗ್ಗೆ ಯಾರ್ಯಾರು ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಮಾತಾಡಿದ್ದಾರೆ ಅವ್ರ ಮೇಲೆಲ್ಲ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುವಂತ ತೀರ್ಮಾನ ಆಗಿದೆ. Whoever spoke against the party and against the government, there will be a stringent action taken by the party. ಗಮನಕ್ಕೆ ಇವೆಲ್ಲನೂ ಕೂಡ ಬಂದಿದೆ. ಯಾರ್ಯಾರು ಮಾತಾಡಿದ್ದಾರೆ ಎಲ್ಲ ಮಾಧ್ಯಮದ ಕಟ್ಟಿಂಗ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅದರ ನೋಡಿ ಅದರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಯಾರಾದ್ರೂ ಪಕ್ಷದ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. Whoever has spoken against the party, no lenience will be given to them, and the necessary stringent action will be taken against the party. Party leaders who have spoken against the government and the party. All right, so we just heard the Revenue Minister, Mr. Ashok there, speaking to the media post the meeting. He makes it clear, he says that there is no question of changing the guard. There is no question of change of leadership yet in Karnataka. Every month the issue is coming. We don't know. But the party already decided Yediyurappa is our leader, Yediyurappa is our CM, Yediyurappa will continue. So why are leaders continuing to make these comments? Why are they being allowed, sir, repeatedly? Your MLAs are talking about it. That's why the issue comes up every day. Will there be action? No MLAs is talking about this. Some 1 or 2 persons. We will call that persons. We will. Sir, will there be action? Will there be action, sir? 100% within a few days we will take strict action. What has Arun Singh said that what has to be done with regard to these rebels, sir? Will you expel them from the party? So that is the party already decided what to do. Immediately, within a few days, we will take action. What is the decision of the party, sir? There is no leadership change. Yediyurappa will continue. Sir, have you discussed about Vijayendra interfering in the government? No. Did that come up in the core committee meeting, sir? No. Sir, there is a direct allegation. Had made some statements. Arun Singh has said we will take action. I told see few days. I am not telling months. See few days. Right. So is there a deadline by which action has to be taken? Yeah, I told I will not told anything month or year. I told few days. You will see within a few days
100% strict action. No matter That- how Can you senior tell they are, against whom will the action be taken? any senior members also Who will are take the- action. Who are the people? Who are the people that is decided by our central leaders, our in charge So also. that will be discussed, right? That's- No, not discussion. Sir, have Already- you decided to go to next election in the leadership of Yediyurappa? Was there any discussion on that? Sir, you said there is no leadership change for now. For how long will there be no leadership change? It will continue. Sir, CP No change. Yogeshwar will be left out from the cabinet, sir, because he No made change. anti-party statement. Sir, CP Yogeshwar will be left out from the party, sir. Sir, CP Yogeshwar will be left out from the government, sir, from the cabinet ministry, No comment. because he made anti-party statement. No comment. Have you decided to go in the leadership of Yediyurappa to the next election? That is decided by the government, Prime Minister and Party President will decide. So now 2 years, Yediyurappa will continue. All right, so Sagai, they're taking those questions with the revenue minister. I think he can hear us also right now. You know, Sagai, you took those very difficult questions and pertinent ones to the revenue minister. He has just one answer to most questions. He says that there is going to be no change in the leadership. Yediyurappa will continue as the chief minister for the remaining term. But the point is, again and again, Sagai, for the last many, many days, there are more voices that continue to grow against B.S. Yediyurappa. This essentially means that right now the Karnataka BJP is, Sagai, split into three factions: the anti-BSY, the pro-BSY, and a lot of them are neutral, still waiting to see what happens. Absolutely. What you said is the thing which is happening here in the state BJP government, where there are newcomers in the party, where there are old-time BJP members, and there are also people who are fighting for the cabinet berth. If you notice H. Vishwanath's statement, H. Vishwanath, he had joined BJP party recently after quitting JDS party and helped BJP to form the government here in the state. So he should be quite aware about the age factor of a chief minister, and he should not raise this particular issue when he is not even given any kind of cabinet berth. These are the questions which has been raised even by the opposition. Why these leaders weren't aware when they were joining BJP party about his age factor. And now, talking to media, the revenue minister made clear that there will be a stringent action will be taken against all those leaders and all those MLAs who have spoken against party, against government in days to come. He said that they have recorded, they will send enough sound clips as well as the quotes which has given by all these leaders to the Central High Command, and Central High Command will take necessary action against all these leaders. And if you have also noticed that he insisted again that Chief Minister B.S. Yediyurappa will continue as the Chief Minister for next 2 years. And there are also question which was being raised that why the change in the leadership question has been raised in the media and even amongst the leader every now and then. So these are the questions which was being discussed in the core committee meeting, and they have discussed that in going forward, none of the leaders should be speaking against the party and against the government.